ಹಾಯ್ ಗೆಳೆಯರಿ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಜನವರಿ 31 ಮತ್ತು ಫೆಬ್ರವರಿ 1ರ GK ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಕ್ಲಾಸ್ನ PDF ಅನ್ನು ನೀವು ಪಡೆದುಕೊಳ್ಳಬಹುದು. ಈ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತದೆ. ಮೊದಲನೇ ಪ್ರಶ್ನೆ, ವಿಚ್ ಸ್ಟೇಟ್ ಹ್ಯಾಸ್ ಬಿಕಮ್ ದ ಫಸ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ ಟು ಸೈನ್ ಎ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಭಾಷಿಣಿ? ಭಾಷಿಣಿ ಜೊತೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ಮೊದಲ ಈಶಾನ್ಯ ರಾಜ್ಯ ಯಾವುದು? ಸರಿಯಾದಂತಹ ಉತ್ತರ ತ್ರಿಪುರ. ಸರಿಯಾದಂತ ಉತ್ತರ. ಆಡಳಿತದಲ್ಲಿ ಪ್ರಾದೇಶಿಕ ಭಾಷೆಗಳನ್ನು ಉತ್ತೇಜಿಸಲು ತ್ರಿಪುರಾ ಸರ್ಕಾರವು ಡಿಜಿಟಲ್ ಇಂಡಿಯಾ ಭಾಷಿಣಿ ವಿಭಾಗದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿರುವಂಥದ್ದು. ಈ ಭಾಷಿಣಿ 22 ಭಾರತೀಯ ಭಾಷೆಗಳಲ್ಲಿ ನೈಜ ಸಮಯದ ಅನುವಾದ ಮತ್ತು ಸಂವಹನವನ್ನು ಒದಗಿಸುತ್ತದೆ. ಬಹುಭಾಷಾ ಆಡಳಿತಕ್ಕಾಗಿ ಭಾಷಿಣಿ ಜೊತೆ ಪಾಲುದಾರಿಕೆ ಹೊಂದಿರುವಂತಹ ಮೊದಲ ಈಶಾನ್ಯ ರಾಜ್ಯ ಮತ್ತು ಒಟ್ಟಾರೆ 8ನೆಯ ರಾಜ್ಯ ತ್ರಿಪುರವಾಗಿದೆ. ಇನ್ನು ಈ ಭಾಷಿಣಿ ಎಂದರೆ ರಾಷ್ಟ್ರೀಯ ಭಾಷಾ ಅನುವಾದ ಮಿಷನ್ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಅಭಿವೃದ್ಧಿಪಡಿಸಿದಂತಹ ಭಾರತೀಯ ಸರ್ಕಾರದ ಒಂದು ಯೋಜನೆಯಾಗಿದೆ. ಹೌದಾ? ಇನ್ನು ನಾವು ತ್ರಿಪುರಾ ಸ್ಟೇಟ್ ಬಗ್ಗೆ ನೋಡೋದಾದ್ರೆ, ತ್ರಿಪುರಾ ರಾಜಧಾನಿ ಅಗರ್ತಾ, ಈಗಿನ ಮುಖ್ಯಮಂತ್ರಿ ಮಾಣಿಕ್ ಶಾ ಮತ್ತು ರಾಜ್ಯಪಾಲರು ಎನ್ ಇಂದ್ರಸೇನ್ ರೆಡ್ಡಿ ಅವರು. ಹೌದಾ? ನೆಕ್ಸ್ಟ್ ಕ್ವಶನ್, ಅಸ್ಸಾಂನ 2ನೇ ರಾಜಧಾನಿಯಾಗಿ ಯಾವ ನಗರವನ್ನ ಘೋಷಿಸಲಾಗಿದೆ? ವಿಚ್ ಸಿಟಿ ಹ್ಯಾಸ್ ಬಿನ್ ಅನೌನ್ಸ್ಡ್ ಆಸ್ ದ ಸೆಕೆಂಡ್ ಕ್ಯಾಪಿಟಲ್ ಆಫ್ ಅಸ್ಸಾಂ? ಸರಿಯಾದಂತ ಉತ್ತರ ದಿಬ್ರುಗಢ. ಸರಿಯಾದಂತ ಉತ್ತರ. ದಿಬ್ರುಗಢ ಪೂರ್ಣ ಪ್ರಮಾಣದ ನಗರವಾಗಲಿದೆ ಎಂದು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಘೋಷಿಸಿದರು. ಜೀವನ ಪರಿಸ್ಥಿತಿಗಳು ಮತ್ತು ಸಂಪರ್ಕವನ್ನ ಸುಧಾರಿಸಲು ದಿಬ್ರುಗಢ ಅಸ್ಸಾಂನ 2ನೇ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಲಿದೆ. ಈ ಘೋಷಣೆಯನ್ನು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮಾಡಲಾಗಿದೆ. ಇದು ಹಿಂದೆ ಉಗ್ರಗಾಮಿತ್ವಕ್ಕೆ ಸಂಬಂಧಿಸಿದ ನಗರಕ್ಕೆ ಸಕಾರಾತ್ಮಕ ಬದಲಾವಣೆಯನ್ನ ಸಂಕೇತಿಸುತ್ತದೆ. ಹೌದಾ? ಇನ್ನು ಅಸ್ಸಾಂ ರಾಜ್ಯದ ಬಗ್ಗೆ ನಾವು ನೋಡೋದಾದ್ರೆ, ಅಸ್ಸಾಂನ ಈಗಿನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅವರು, ರಾಜ್ಯಪಾಲರು ಲಕ್ಷ್ಮಣ್ ಆಚಾರ್ಯ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಪ್ರತಿ ವರ್ಷ ಹುತಾತ್ಮರ ದಿನವನ್ನ ಯಾವಾಗ ಆಚರಿಸಲಾಗ್ತದ? ವೆನ್ ಇಸ್ ದ ಮ್ಯಾರಿಟೈಸ್ ಡೇ ಅಬ್ಸರ್ವ್ಡ್ ಇನ್ ಇಂಡಿಯಾ ಎವ್ರಿ ಇಯರ್? ಸರಿಯಾದಂತ ಉತ್ತರ ಆಪ್ಷನ್ ಜನವರಿ 30. ಸರಿಯಾದಂತ ಉತ್ತರ. ಭಾರತ ಸ್ವಾತಂತ್ರ್ಯದ ಹೋರಾಟಗಾರರನ್ನ ಗೌರವಿಸಲು ಪ್ರತಿ ವರ್ಷ ಜನವರಿ 30ರಂದು ಹುತಾತ್ಮರ ದಿನವನ್ನು ಆಚರಿಸಲಾಗ್ತದೆ. 2025ರಲ್ಲಿ ಭಾರತವು ಜನವರಿ 30, 1948ರಂದು ಮಹಾತ್ಮ ಗಾಂಧಿಯವರ ಹತ್ಯೆಯ 77ನೆಯ ವಾರ್ಷಿಕೋತ್ಸವವನ್ನು ಆಚರಿಸುತ್ತದೆ. ಈ ಅಹಿಂಸಾತ್ಮಕ ಸ್ವಾತಂತ್ರ್ಯ ಹೋರಾಟದ ನಾಯಕ ಗಾಂಧಿಯನ್ನು ದೆಹಲಿಯಲ್ಲಿ ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದಾಗ ನಾಥೂರಾಮ್ ಗೋಡ್ಸೆ ಅವರು ಕೊಂದಿರುವಂತ ಸಂದರ್ಭವನ್ನು ಇದು ಹೇಳ್ತದ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಸುಧಾರಣೆಗಳು ಮತ್ತು ಯೋಜನೆಯಲ್ಲಿ 2025ರ ಮಹಾರಾಜ್ ಹರಿ ಸಿಂಗ್ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಹೂ ವಾಸ್ ಹಾನರ್ಡ್ ವಿತ್ ದ ಮಹಾರಾಜ ಹರಿ ಸಿಂಗ್ ಅವಾರ್ಡ್ 2025 ಇನ್ ರಿಫಾರ್ಮ್ಸ್ ಅಂಡ್ ಪ್ಲಾನಿಂಗ್? ಸರಿಯಾದಂತ ಉತ್ತರ ಮನೋಜ್ ಸಿನ್ಹಾ. ಸರಿಯಾದಂತ ಉತ್ತರ. ಜಮ್ಮುವಿನಲ್ಲಿ ಸುಧಾರಣೆಗಳು ಮತ್ತು ಯೋಜನೆಗಾಗಿ ಮಹಾರಾಜ ಹರಿ ಸಿಂಗ್ ಪ್ರಶಸ್ತಿಯನ್ನ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸ್ವೀಕರಿಸಿದರು. ಮಹಾರಾಜ್ ಹರಿ ಸಿಂಗ್ ಶಾಂತಿ ಮತ್ತು ಸಾಮರಸ್ಯ ಪ್ರಶಸ್ತಿ 2024-25 ಆಚರಣೆಯ ಭಾಗವಾಗಿ ಗುಲಿಸ್ತಾನ್ ನ್ಯೂಸ್ ನೆಟ್ವರ್ಕ್ ಈ ಸಮಾರಂಭವನ್ನು ಆಯೋಜಿಸಿತು. ಜಮ್ಮು ಮತ್ತು ಕಾಶ್ಮೀರ ಏಕೀಕರಣ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಮಹಾರಾಜ್ ಹರಿ ಸಿಂಗ್ ಮತ್ತು ಇತರರನ್ನ ಸಿನ್ಹಾರವರು ಗೌರವಿಸಿದರು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ GSLV F-15 ಬಳಸಿ NVS-2 ಉಪಗ್ರಹವನ್ನು ಯಾವ ಸ್ಥಳದಿಂದ ಉಡಾಯಿಸಿತು? ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಲಾಂಚ್ಡ್ ದ
NVS-2 satellite using GSLV F-15 from which place? ಸರಿಯಾದಂಥ ಉತ್ತರ ಸತೀಶ್ ಧವನ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟ. ಜನವರಿ 29ರಂದು ಇಸ್ರೋ ಶ್ರೀಹರಿಕೋಟಾದಿಂದ GSLV F-15 ನಲ್ಲಿ ನ್ಯಾವಿಗೇಷನ್ ಉಪಗ್ರಹ NVS-2 ಅನ್ನು ಉಡಾಯಿಸಿತು. ಇದು ಇಸ್ರೋದ 100ನೇ ಉಡಾವಣೆಯಾಗಿದೆ ಮತ್ತು GSLV ಸರಣಿಯ 17ನೇ ಹಾರಾಟವಾಗಿತ್ತು. NVS-2 IRNSS-1E ಅನ್ನು ಬದಲಿಸುವ ಮೂಲಕ ಭಾರತದ ನ್ಯಾವಿಗೇಷನ್ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂಥದ್ದು ಆಗಿರ್ತದ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 2024ರ ಮತದಾರ ಜಾಗೃತಿ ಅಭಿಯಾನಕ್ಕಾಗಿ ಇತ್ತೀಚೆಗೆ ಯಾವ ಒಂದು ಸಂಸ್ಥೆಯು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ವಿಚ್ ಆರ್ಗನೈಸೇಷನ್ recently revised the award for 2024 voter awareness campaign during the Lok Sabha election 2024? ಸರಿಯಾದಂಥ ಉತ್ತರ ದೂರದರ್ಶನ ಸರಿಯಾದಂಥ ಉತ್ತರ. 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ದೂರದರ್ಶನ ತನ್ನ ಮತದಾರರ ಜಾಗೃತಿ ಅಭಿಯಾನಕ್ಕಾಗಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಚುನಾವ್ ಕಾ ಪರ್ವ್ ದೇಶ್ ಕಾ ಗರ್ವ್ ಅಭಿಯಾನವು ಮೊದಲ ಬಾರಿಗೆ ಮತದಾರರಿಗೆ ಶಿಕ್ಷಣ ನೀಡಿತು ಮತ್ತು ಪ್ರಜಾಪ್ರಭುತ್ವವನ್ನು ಬೆಂಬಲಿಸಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು 2025ರ ಗಣರಾಜ್ಯೋತ್ಸವದಂದು ದೂರದರ್ಶನದ ಮಹಾನಿರ್ದೇಶಕರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ದೂರದರ್ಶನವು ಭಾರತದ ಸಾರ್ವಜನಿಕ ಸೇವಾ ಪ್ರಸಾರಕವಾಗಿದೆ. 1959ರಲ್ಲಿ ಟೆಲಿಕಾಸ್ಟಿಂಗ್ ಪ್ರಯೋಗವಾಗಿ ಪ್ರಾರಂಭವಾಯಿತು. ಇದು ದೂರದರ್ಶನ ಆನ್ಲೈನ್ ಮತ್ತು ಮೊಬೈಲ್ ಸೇವೆಗಳನ್ನು ಒದಗಿಸುವ ನೆಟ್ವರ್ಕ್ ಆಗಿ ಬೆಳೆದಿರುವಂಥದ್ದು. ಇದರ ಆರಂಭಿಕ ವರ್ಷಗಳನ್ನು ನಾವು ನೋಡೋದಾದರೆ 1959ರಲ್ಲಿ ಮೊದಲ ಪ್ರಸಾರವು ಸೆಪ್ಟೆಂಬರ್ 15, 1959ರಂದು ದೆಹಲಿಯಲ್ಲಿ ನಡೆಯಿತು. ಈ ಪ್ರಯೋಗವು ಅಂದಿನ ಭಾರತದ ರಾಷ್ಟ್ರಪತಿ ಶ್ರೀ ರಾಜೇಂದ್ರ ಪ್ರಸಾದ್ ಇದನ್ನು ಉದ್ಘಾಟಿಸಿದರು. 1965ರಲ್ಲಿ ದೂರದರ್ಶನ ಹೊಸ ದೆಹಲಿಯಲ್ಲಿ ನಿಯಮಿತ ದೈನಂದಿನ ಪ್ರಸಾರವನ್ನು ಪ್ರಾರಂಭಿಸಿತು. ಹಾಗೆ 1972 ದೂರದರ್ಶನ ತನ್ನ ಸೇವೆಯನ್ನ ಬಾಂಬೆ, ಈಗಿನ ಮುಂಬೈ ಮತ್ತು ಅಮೃತಸರಕ್ಕೆ ವಿಸ್ತಾರಗೊಂಡಿತು. ಇನ್ನು 1975ರಲ್ಲಿ 7 ನಗರಗಳಲ್ಲಿ ಸೇವೆಗಳು ಲಭ್ಯವಿದ್ದು ದೂರದರ್ಶನ ಭಾರತದಲ್ಲಿ ಏಕೈಕ ದೂರದರ್ಶನ ಪೂರೈಕೆದಾರರಾಯಿತು. ಹಾಗೆ 1976 ದೂರದರ್ಶನವು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಲ್ಲಿ ಪ್ರತ್ಯೇಕ ವಿಭಾಗವಾಯಿತು. ಹೌದಾ? ಇನ್ನು ನಂತರದ ವರ್ಷಗಳಲ್ಲಿ 1982 ದೂರದರ್ಶನ ರಾಷ್ಟ್ರವ್ಯಾಪಿ ಪ್ರಸಾರವನ್ನು ಪರಿಚಯಿಸುವ ಮೂಲಕ ರಾಷ್ಟ್ರೀಯ ಪ್ರಸಾರಕವಾಯಿತು. ಮೊದಲ ಬಣ್ಣದ ಪ್ರಸಾರಣವು ಯಾವಾಗಂದ್ರೆ ಆಗಸ್ಟ್ 15, 1982ರಂದು ನಡೆಯಿತು. ಇಂದು ದೂರದರ್ಶನ ಪ್ರಸಾರ ಭಾರತಿ 2 ವಿಭಾಗಗಳಲ್ಲಿ ಒಂದಾಗಿದೆ. ಇದು ಸ್ಟುಡಿಯೋಗಳು ಮತ್ತು ಟ್ರಾನ್ಸ್ಮಿಟರ್ಗಳ ಜಾಲವನ್ನು ನಿರ್ವಹಿಸುತ್ತದೆ ಮತ್ತು ಮೆಟ್ರೋಪಾಲಿಟಿಯನ್ ಮತ್ತು ಪ್ರಾದೇಶಿಕ ಪ್ರದೇಶಗಳಲ್ಲಿ ಮತ್ತು ಸಾಗರೋತ್ತರದಲ್ಲಿ ಸೇವೆಗಳನ್ನು ಒದಗಿಸುವಂತ ಆಗಿರ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್, ಸದ್ಭಾವನಾ ಲೆಗಸಿ ಪ್ರಕರಣಗಳ ಪರಿಹಾರ ಯೋಜನೆ 2025 ಯಾವ ರಾಜ್ಯ ಸರ್ಕಾರ ಅನುಮೋದಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಅಪ್ರೂವ್ಡ್ ದ ಸದ್ಭಾವನಾ ಲೆಗಸಿ ಕೇಸಸ್ ರೆಸಲ್ಯೂಷನ್ ಸ್ಕೀಮ್ 2025? ಸರಿಯಾದಂಥ ಉತ್ತರ ಹಿಮಾಚಲ ಪ್ರದೇಶ. ಮೌಲ್ಯವರ್ಧಿತ ತೆರಿಗೆ ಕಾಯ್ದೆಗಳು ಸೇರಿದಂತೆ ವಿವಿಧ ಕಾನೂನುಗಳ ಅಡಿಯಲ್ಲಿ ಬಗೆಹರಿಯದ ಪ್ರಕರಣಗಳನ್ನು ನಿಭಾಯಿಸಲು ಹಿಮಾಚಲ ಪ್ರದೇಶ ಸರ್ಕಾರವು ಸದ್ಭಾವನಾ ಲೆಗಸಿ ಪ್ರಕರಣಗಳ ಪರಿಹಾರ ಯೋಜನೆ 2025 ಪ್ರಾರಂಭಿಸಿತು. ಈ ಒಂದು ಯೋಜನೆಯು ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಸಂಬಂಧಿಸಿದೆ. 3500 ಪ್ರಕರಣಗಳನ್ನು 2017 ಮತ್ತು 2018ರವರೆಗೆ ಪರಿಹರಿಸುವ ಗುರಿಯನ್ನು ಹೊಂದಿದ್ದು ಇದು 10 ಕೋಟಿ ರು ಆದಾಯವನ್ನು ಗಳಿಸುತ್ತದೆ. ಈ ಹಿಂದೆ ರಾಜ್ಯವು 48,269 ಪ್ರಕರಣಗಳನ್ನು ಪರಿಹರಿಸಿ 452.68 ಕೋಟಿಯನ್ನು ಗಳಿಸಿತು. ಜೊತೆಗೆ ಮೂಲಸೌಕರ್ಯ ನವೀಕರಣಗಳು ಮತ್ತು ಹೊಸದನ್ನು ಘೋಷಿಸಿತು. ಇನ್ನು ಹಿಮಾಚಲ ಪ್ರದೇಶ ರಾಜ್ಯದ ಬಗ್ಗೆ ನಾವು ನೋಡೋದಾದ್ರೆ ಇದರ ರಾಜಧಾನಿ ಶಿಮ್ಲಾ, ಹಾಗೆ ರಾಜಧಾನಿ ಶಿಮ್ಲಾ, ಬೇಸಿಗೆಯಲ್ಲಿ ಶಿಮ್ಲಾ, ಚಳಿಗಾಲದಲ್ಲಿ ಧರ್ಮಶಾಲಾ. ಈಗಿನ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು, ರಾಜ್ಯಪಾಲರು ಶಿವಪ್ರತಾಪ್ ಶುಕ್ಲಾ ಆಗಿರ್ತಾರ. ನೆಕ್ಸ್ಟ್ ಕ್ವಶನ್,
ಭಾರತೀಯ ಪತ್ರಿಕಾ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಇಂಡಿಯನ್ ನ್ಯೂಸ್ ಪೇಪರ್ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ ವಿಚ್ ಡೇ? ಸರಿಯಾದಂಥ ಉತ್ತರ ಜನವರಿ 29. ಭಾರತೀಯ ಪತ್ರಿಕಾ ದಿನವನ್ನು ಜನವರಿ 29ರಂದು ಆಚರಿಸಲಾಗ್ತದೆ. ಇದು 1780ರಲ್ಲಿ ಭಾರತದ ಮೊದಲ ಪತ್ರಿಕೆಯಾದ ಬೆಂಗಾಲ್ ಗೆಜೆಟ್ ಅನ್ನು ಪ್ರಾರಂಭಿಸಿತು. ಮುಕ್ತ ಅಭಿವ್ಯಕ್ತಿ ಮತ್ತು ಸಾರ್ವಜನಿಕ ಹಕ್ಕುಗಳನ್ನು ಉತ್ತೇಜಿಸುವಲ್ಲಿ ಪತ್ರಿಕೆಗಳ ಮಹತ್ವವನ್ನು ಈ ದಿನವು ಒತ್ತಿ ಹೇಳುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್, 23ನೆಯ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025ರ ಅಧಿಕೃತ ಲೋಗೋ ಮತ್ತು ಮ್ಯಾಸ್ಕಾಟ್ ಅನ್ನ ಯಾವ ನಗರದಲ್ಲಿ ಬಿಡುಗಡೆ ಮಾಡಲಾಯಿತು? ದ ಆಫಿಷಿಯಲ್ ಲೋಗೋ ಆ್ಯಂಡ್ ಮಾಸ್ಕಾಟ್ ಫಾರ್ ದ 23rd ನ್ಯಾಷನಲ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ವೈರ್ ಲಾಂಚ್ಡ್ ಇನ್ ವಿಚ್ ಸಿಟಿ? ಸರಿಯಾದಂಥ ಉತ್ತರ ಚೆನ್ನೈ. ಸರಿಯಾದಂಥ ಉತ್ತರ 23ನೆಯ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಫೆಬ್ರವರಿ 17ರಿಂದ 20ರವರೆಗೆ ಚೆನ್ನೈನಲ್ಲಿ ನಡೆಯಲಿದೆ. ಈ ಒಂದು ಕಾರ್ಯಕ್ರಮವು ಭಾರತದಾದ್ಯಂತ 1700ಕ್ಕೂ ಹೆಚ್ಚು ಪ್ಯಾರಾ ಅಥ್ಲೆಟಿಕ್ಗಳನ್ನು ಒಳಗೊಂಡಿರುತ್ತದೆ. ಚಾಂಪಿಯನ್ಶಿಪ್ ಸ್ಥಿತಿ ಸ್ಥಾಪಕತ್ವ ಮತ್ತು ಶ್ರೇಷ್ಠತೆಯನ್ನು ಉತ್ತೇಜಿಸುತ್ತದೆ. ಇದನ್ನು ತಮಿಳುನಾಡಿನ ಕ್ರೀಡಾ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ತಮಿಳುನಾಡು ಪ್ಯಾರಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೆಂಬಲಿಸುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, 2025ರ 76ನೇ ಗಣರಾಜ್ಯೋತ್ಸವದಲ್ಲಿ ಯಾವ ರಾಜ್ಯವು ಅತ್ಯುತ್ತಮ ಟ್ಯಾಬ್ಲೋ ಪ್ರಶಸ್ತಿಯನ್ನು ಗೆದ್ದಿದೆ? ವಿಚ್ ಸ್ಟೇಟ್ ಓವನ್ ದ ಬೆಸ್ಟ್ ಟ್ಯಾಬ್ಲೋ ಅವಾರ್ಡ್ ಆಟ್ ದ 76th ರಿಪಬ್ಲಿಕ್ ಡೇ 2025? ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ. 76ನೇ ಗಣರಾಜ್ಯೋತ್ಸವದಲ್ಲಿ ಉತ್ತರ ಪ್ರದೇಶದ ಮಹಾಕುಂಭ ಟ್ಯಾಬ್ಲೋ ಅತ್ಯುತ್ತಮ ಟ್ಯಾಬ್ಲೋ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ತ್ರಿಪುರಾದ ಕಾರ್ಚಿ ಪೂಜಾ ಟ್ಯಾಬ್ಲೋ 2ನೇ ಸ್ಥಾನದಲ್ಲಿದೆ. ಆಂಧ್ರ ಪ್ರದೇಶದ ಎಟಿಕೋಪಕ್ ಬೊಮ್ಮಲ್ ಆಟಿಕಿ ಟ್ಯಾಬ್ಲೋ 2ನೇ ಸ್ಥಾನದಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರ್ ರೈಫಲ್ಸ್ ಅತ್ಯುತ್ತಮ ಮಾರ್ಚಿಂಗ್ ತಂಡವನ್ನು ಗೆದ್ದುಕೊಂಡಿದೆ. ದೆಹಲಿ ಪೊಲೀಸರು ಸಿಎಪಿಎಫ್ ಸಹಾಯಕ ಪಡೆಗಳಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಮತ್ತು ವಿಶೇಷ ಬಹುಮಾನಗಳನ್ನು ಸಿಪಿಡಬ್ಲ್ಯೂಡಿ ಮತ್ತು ಜಯತಿ ಜೈ ಮಹಮ್ಮದ್ ಭಾರತ ನೃತ್ಯ ಗುಂಪು ಪಡೆದುಕೊಂಡಿರುವಂಥದ್ದು. ಇನ್ನು ಉತ್ತರ ಪ್ರದೇಶ ರಾಜ್ಯದ ಬಗ್ಗೆ ನೋಡೋದಾದ್ರೆ ರಾಜಧಾನಿ ಲಕ್ನೋ, ಈಗಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ, ರಾಜ್ಯಪಾಲರು ಆನಂದಿಬೆನ್ ಪಟೇಲ್ ರವರು. ಹೌದಾ? ಇನ್ನು ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.